ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ನಿಮಗೆ ಎನೋಮೆಟ್ರೋಜೆಲ್ ಅನ್ನುವಂಥ ಒಂದು ಕ್ರೀಮಿನ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈ ಒಂದು ಎನೋಮೆಟ್ರೋಜೆಲ್ ಅನ್ನುವಂಥ ಒಂದು ಕ್ರೀಮಿನ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಜೆಬೆ ಕೆಮಿಕಲ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಅನ್ನುವಂಥ ಒಂದು ಕಂಪನಿ ಏನು ಮಾಡಿತು, ಈ ಒಂದು ಎನೋಮೆಟ್ರೋಜೆಲ್ ಅನ್ನುವಂಥ ಒಂದು ಕಂಪನಿ ಏನೋ ಒಂದು ಬ್ರ್ಯಾಂಡನ್ನು ತಯಾರು ಮಾಡ್ತು. ಮತ್ತು ಇದರ ಒಂದು ಪ್ಯಾಕೇಜಿಂಗನ್ನು ನೋಡಿದ್ರೆ ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ ಅದು 20 ಗ್ರಾಮ್ ನಿಮಗೆ ಅವೈಲೇಬಲ್ ಇರುತ್ತೆ. 20 ಗ್ರಾಮ್ ಅಂತಂದ್ರೆ MRP ಬಂದುಬಿಟ್ಟು ನಾವು ವಿಡಿಯೋ ಮಾಡೋ ಟೈಮಲ್ಲಿರುವಂಥ ಒಂದು MRP ಬಂದುಬಿಟ್ಟು ನೀವು ₹146.77 ಇದರ ಒಂದು MRP ನಿಮಗೆ ಆಗಿರುತ್ತೆ. ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಮೊಲಿಕ್ಯೂಲ್ ನೇಮ್ ಅಂತ ನೋಡೋದಾದ್ರೆ ನಿಮಗೆ 3 ರೀತಿಯಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಕಾಂಪೋಸಿಷನ್ಗಳು ಸಿಗ್ತಾವೆ. ಮೊದಲನೇದಾಗಿ ಬಂದುಬಿಟ್ಟು ಫ್ಲೇಟ್ ಅಂತ ಇರುತ್ತೆ, ಮತ್ತು ಮೆಟ್ರೋ ನಿಡಾಝೋಲು ಮತ್ತು ಲಿಗ್ನೋಕೇನ್ SL ಅನ್ನುವಂಥದ್ದು ಈ ರೀತಿ 3 ನಿಮಗೆ ಮಾಲಿಕ್ಯೂಲ್ ನೇಮ್ಗಳು ಸಿಗ್ತಾ ಈ ಒಂದು ಕಾಂಪೋಸಿಷನಲ್ಲಿ, ಈ ಒಂದು ಎನೋಮೆಟ್ರೋಜೆಲಲ್ಲಿ. ಎಷ್ಟು ಪ್ರಮಾಣನ ನೋಡೋದಾದ್ರೆ ನಿಮಗೆ ಒಂದು ಫ್ಲೇಟ್ ಅಂತ ಬಂದುಬಿಟ್ಟು ನಿಮಗೆ 7% ಇರುತ್ತೆ ವೇಟ್ ಬೈ ವೇಟ್. ಮೆಟ್ರೋನಿಡಾಝೋಲ್ ಬಂದುಬಿಟ್ಟು 1% ಇರುತ್ತೆ ವೇಟ್ ಬೈ ವೇಟ್. ಮತ್ತು ಲಿಗ್ನೋಕೇನ್ ಬಂದುಬಿಟ್ಟು ನಿಮಗೆ 4% ಇದರಲ್ಲಿ ಏನು ಮಾಡುತ್ತೆ, ಇದರಲ್ಲಿ ಈ ಒಂದು ಕಾಂಪೋಸಿಷನ್ ನಿಮಗೆ ಇರುತ್ತೆ. ಮತ್ತು ಇದು ನಿಮಗೆ ಗೊತ್ತಿರುವಾಗ ಲಿಗ್ನೋಕೇನ್ ಬಂದುಬಿಟ್ಟು ನಿಮಗೆ ಎನಸ್ಥೆಟಿಕ್ ಡ್ರಗ್ಸಾಗಿ ಕೆಲಸ ಮಾಡುತ್ತೆ. ಮತ್ತು ಮೆಟ್ರೋನಿಡಾಝೋಲ್ ಬಂದುಬಿಟ್ಟು ಆ್ಯಂಟಿಬಯೋಟಿಕ್ ಕೆಲಸ ಮಾಡುತ್ತೆ. ಮತ್ತು ಫ್ಲೇಟ್ ಬಂದುಬಿಟ್ಟು ಇದೇನಾಗುತ್ತೆ, ನಿಮಗೆ ಉಂಡು ಗಾಯ ಆತಂದ್ರೆ ಇದೇನು ಮಾಡುತ್ತೆ, ಕಡಿಮೆ ಮಾಡಲಿಕ್ಕೆ ಏನು ಮಾಡುತ್ತೆ, ಈ ಒಂದು ಕಂಟೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಇದರ ಒಂದು ಯೂಸರ್ಸ್ ಬೆನಿಫಿಟ್ಸನ್ನು ನಾವು ನೋಡೋದಾದ್ರೆ, ಈ ಒಂದು ಆಯಿಂಟ್ಮೆಂಟನ್ನು ನೋಡೋದಾದ್ರೆ ಮೊದಲನೇದಾಗಿ ಬಂದುಬಿಟ್ಟು ಇದು ಏನು ನಾವು ಇದು ಅಂತಾರಲ್ಲ, ಇವು ಆ್ಯನಲ್ ಫಿಷರ್ಸ್ ಅಂತಾರಲ್ಲ, ಅದಕ್ಕೆ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡ್ತಾರೆ. ಅಂತಂದ್ರೆ ಇರಿಟೇಷನ್ ಆಗಿರ್ಬೋದು, ಪೇನ್, ಬರ್ನಿಂಗ್ ಸೆನ್ಸೇಷನ್ ಆಗಿರ್ತದಲ್ಲ, ಎನಸ್ಸಲ್ಲಿ ಏನಾಗುತ್ತೆ, ಇವೆಲ್ಲ ಏನಾಗುತ್ತೆ ಆದಾಗ ಏನು ಮಾಡತ್ತಾರೆ, ಈ ಒಂದು ಇದೊಂದು ಆಯಿಂಟ್ಮೆಂಟನ್ನು ಅಥವಾ ಕ್ರೀಮನ್ನು ಅಪ್ಲೈ ಮಾಡಲಿಕ್ಕೆ ಹೇಳ್ತಾರೆ. ಮತ್ತು ಇನ್ ಕೇಸ್ ಗಾಯ ಆತಂದ್ರೆ ಇದನ್ನೇ ಮಾಡಿದ್ರೆ ಅಪ್ಲೈ ಮಾಡ್ಕೊಳ್ಳಿಕ್ಕೆ ನಿಮಗೆ ಹೇಳ್ತಾರೆ. ಮತ್ತು ಪೈಲ್ಸ್ ಪ್ರಾಬ್ಲಮ್ ಇರ್ತಾವೆ, ಮತ್ತು ಪಿಸ್ತೂಲ ಹೆಮೊರಾಯ್ಡ್ಸ್ ಕೂಡ ಅವಕ್ಕೆಲ್ಲ ಬೇರೆ ಬೇರೆ ಒಂದು ಟ್ರೀಟ್ಮೆಂಟ್ಗಳು ಇರ್ತಾವೆ. ಇದು ಮೇನ್ಲಿ ಬಂದುಬಿಟ್ಟು ಫಿಶರ್ಸಿಗೆ ಈ ಒಂದು ಕ್ರೀಮನ್ನು ಮತ್ತು ಯೂಸ್ ಮಾಡ್ತಾರೆ. ಇದಾಗಿತ್ತು ಸ್ನೇಹಿತರೆ ಇದರ ಒಂದು ಬೆನಿಫಿಟ್ಸ್ ಮತ್ತು ಯೂಸಸ್. ಮತ್ತು ಇದರ ಒಂದು ಡೋಸೇಜನ್ನು ನಾವು ನೋಡೋದಾದ್ರೆ, ಈ ಡೋಸೇಜ್ ಬಂದುಬಿಟ್ಟು ನಿಮಗೆ ಅಡ್ವೈಸ್ಡ್ ಬೈ ದ ಡಾಕ್ಟ್ರೇ ಇರುತ್ತೆ ಅಂತ ಇನ್ ಜನರಲಾಗಿ ನಾವು ಹೇಳೋದಾದ್ರೆ, ಇದನ್ನೇನು ಮಾಡ್ಬೇಕು, ಬೆಳಗ್ಗೆ ಮತ್ತು ರಾತ್ರಿಯನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮತ್ತು ಇದನ್ನು ಅಂತಂದ್ರೆ ಅಪ್ಲೈ ಮಾಡ್ಕೋಬೇಕಾದ್ರೆ ಯಾವ ರೀತಿ ನೀವು ಅಪ್ಲೈ ಮಾಡ್ಕೋಬೇಕಂತ ನೋಡಿದ್ರೆ, ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಅಪ್ಲೈ ಮಾಡ್ಕೋಬೇಕಾದ್ರೆ ಮೊದಲಿಗೆ ಏನು ಮಾಡ್ಬೇಕು, ಹ್ಯಾಂಡನ್ನು ಕ್ಲೀನಾಗಿ ಅಂದರೆ ಸ್ವಚ್ಛಾಗಿ ಮಾಡ್ಕೋಬೇಕು, ಹ್ಯಾಂಡನ್ನು ತೊಳ್ಕೊಬೇಕಾಗತ್ತೆ. ಅಂತಂದ್ರೆ ಈ ಅಪ್ಲೈ ಮಾಡೋಕ್ಕಿಂತ ಮುಂಚೆನೂ ಸಹ ಅಪ್ಲೈ ಮಾಡ್ಕೊಂಡು ಆದಮೇಲೆ ಸಹ ಇದನ್ನು ನೀವು ಹ್ಯಾಂಡನ್ನು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಮತ್ತು ಇದನ್ನು ನಾವು ಕ್ಲೀನ್ ಮಾಡ್ಕೋವಂಥ ಒಂದು ಜಾಗ ಇರೋದು, ಇದು ಏನು ಅಪ್ಲೈ ಮಾಡ್ಕೊಂಡು ಜಾಗ ಇರುತ್ತಲ್ಲ, ಪ್ಲೇಸ್ ಇರುತ್ತಲ್ಲ, ಅದನ್ನು ಸಹ ಏನು ಮಾಡಬೇಕು, ಕ್ಲೀನಾಗಿ ಸ್ವಚ್ಛಾಗಿ ಒರೆಸಿ ಡ್ರೈ ಆಗೋ ಮಟ್ಟ ವೇಟ್ ಮಾಡಿ ಆಮೇಲೆ ಏನು ಮಾಡ್ಬೇಕಂದ್ರೆ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಮತ್ತು ಇದರ ಒಂದು ಕ್ರೀಮಿನ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಸೈಡ್ ಎಫೆಕ್ಟ್ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವೆ ಅಂತಂದ್ರೆ, ಅಪ್ಲೈ ಮಾಡ್ಕೊಂಡು ಜಾಗದಲ್ಲಿ ಏನಾಗುತ್ತೆ ಅಂದರೆ ರ್ಯಾಷಸ್ಗಳಾಗ್ತಾವೆ. ಮತ್ತು ಒಂದು ಸ್ವಲ್ಪ ಟಿಂಗ್ಲಿಂಗ್ ಎಫೆಕ್ಟ್ ಅಂತಾರೆ, ಅಂದರೆ ಸ್ವಲ್ಪ ಮೈ ಅನಿಸುತ್ತೆ. ಅದ್ರ ಜೊತೆಗೆ ಏನಾದರೂ ಒಂದು ಬರ್ನಿಂಗ್ ಸೆನ್ಸೇಷನ್, ಇರಿಟೇಷನ್ ಆಗ್ತಿರ್ತದೆ. ಸೊ ಇವೆಲ್ಲ ಒಂದು ಸೈಡ್ ಎಫೆಕ್ಟ್. ಇನ್ ಕೇಸ್ ಏನಾದರೂ ಈ ಒಂದು ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇತ್ತು ಅಂದರೆ ಆ ಒಂದು ಆಯಿಂಟ್ಮೆಂಟ್ನ ಸ್ಟಾಪ್ ಮಾಡಿ ಡಿಸ್ಕಂಟಿನ್ಯೂ ಮಾಡಿ ಡಾಕ್ಟ್ರಿಗೆ ಹೇಳಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.